ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನನ್ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ದಿನನಿತ್ಯ ಶೈಕ್ಷಣಿಕ ಮನೋವಿಜ್ಞಾನ ತರಗತಿಗಳು ಮಾಡ್ತಾ ಇದೀವಿ. ಅದರಲ್ಲಿ ಇಂದು ಭಾಗ 5. ಸೊ ನೀವು ಈಗಾಗಲೇ ಥಂಬ್ನೈಲ್ ನೋಡಿದ್ರೆ ನಿಮಗೆ ಇವತ್ತು ನಾವು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಗೊತ್ತಾಗಿರುತ್ತೆ. ಸೊ ಈಗಾಗಲೇ ಇದರ ಇಂದಿನ 2 ವಿಡಿಯೋಗಳು ಭಾಗ 3 ಮತ್ತೆ ಭಾಗ 4ರಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕ ಮತ್ತೆ ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮತ್ತೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಮಾಡಿ ಮುಗಿಸಿದ್ವಿ. ಸೊ ಇವತ್ತು ನಾವು ಈ ಬುದ್ಧಿಶಕ್ತಿ ಸೂಚ್ಯಂಕದ ಆಧಾರಿತವಾಗಿ ನಾವು ಈಗಾಗಲೇ ಮಕ್ಕಳನ್ನ 3 ವಿಭಾಗಗಳಾಗಿ ಮಾಡ್ಕೊಂಡಿದೀವಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಯಾರ್ಯಾರು ಪ್ರತಿಭಾವಂತ ಮಕ್ಕಳು, ಸೃಜನಶೀಲ ಮಕ್ಕಳು ಮತ್ತೆ ಅದ್ರ ಜೊತೆಗೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು. ಸೊ ಅದರಲ್ಲಿ ನಾವು ಇವತ್ತು ಪ್ರಮುಖವಾಗಿ ಸೃಜನಶೀಲ ಮಕ್ಕಳು ಮತ್ತೆ ಸೃಜನಶೀಲತೆ ಅಂತಂದ್ರೆ ಏನು, ಸೊ ಕ್ರಿಯೇಟಿವಿಟಿ ಥಿಂಕಿಂಗ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ನಾವು ಇವತ್ತು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ಒಂದು ತಡ ಮಾಡದೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ನೀವು ಮಾಡಬೇಕಾಗಿರುವಂತ ಸಹಾಯ ಇಷ್ಟೇ, ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡುವಂತದ್ದಷ್ಟೇ. ಮೊದಲನೇ ಪ್ರಶ್ನೆ ಇದೆ ಸೃಜನಾತ್ಮಕತೆಗೆ ಸಂಬಂಧಿಸಿದಂತೆ. ನೋಡಿ, ಮೊದಲ ಒಂದು 4 ವಿಡಿಯೋಗಳಲ್ಲಿ 125 ಪ್ರಶ್ನೆಗಳು ಮುಗಿದಿದ್ದಾವೆ. ಈ ವಿಡಿಯೋದಲ್ಲಿ 126ನೇ ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಯಾವ್ಯಾವು, ಒಂದು ಸೃಜನಾತ್ಮಕತೆಗೆ ಅಂತ ಕರಿತೀವಿ ಅಂತಂದ್ರೆ ಅದಕ್ಕೆ ಪೂರಕವಾಗಿರೋ ಘಟಕಗಳು ಯಾವ್ಯಾವ ಆಗ್ತಾ ಹೋಗ್ತವೆ: ಅರಿವು, ಸ್ಮೃತಿ, ಮೌಲ್ಯಮಾಪನ, ವೈವಿಧ್ಯ ಚಿಂತನೆ, ಪರಿಚ್ಛನ್ನ ಚಿಂತನೆ, ಅಮೂರ್ತ ಚಿಂತನೆ, ಸ್ಥಳ ಸಂಬಂಧ, ಸ್ಥಳ ಸಂಬಂಧ ಶಕ್ತಿ, ಗ್ರಹಣ ಶಕ್ತಿ, ಸಂಬಂಧ ಶಕ್ತಿ ಅಂತ ಇದೆ ಇದು. ಓಕೆ, ಸ್ಥಳ ಸಂಬಂಧ ಶಕ್ತಿ, ಗ್ರಹಣ ಶಕ್ತಿ, ಸಂಖ್ಯಾಶಕ್ತಿ, ಶಾಬ್ದಿಕ ಪ್ರವಾಹ, ಮೂಲ ಕಲ್ಪನೆ ಅಂತ ಇದೆ. ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಯಾವಾಗ್ತಾ ಹೋಗ್ತವೆ ಅಂತಂದ್ರೆ ವೈವಿಧ್ಯಮಯ ಚಿಂತನೆ, ಪರಿಚ್ಛನ್ನ ಚಿಂತನೆ, ಅಮೂರ್ತ ಚಿಂತನೆ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಯಾಕೆ ಇದು ಆನ್ಸರ್ ಆಗ್ತಾ ಹೋಗುತ್ತೆ ಅನ್ನೋದಾದ್ರೆ, ಸೊ ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸೃಜನಾತ್ಮಕತೆ ಅಂತಂದ್ರೆ ನಾವು ಸಾಮಾನ್ಯ ಇಂಗ್ಲಿಷ್ ಏನ್ ಕರಿತೀವಿ, ಕ್ರಿಯೇಟಿವಿಟಿ ಅಂತ ಕರಿತೀವಿ. ಸೊ ಇದಕ್ಕೆ ವೈವಿಧ್ಯಮಯ ಚಿಂತನೆ ಅಂತಂದ್ರೆ ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರಿತೀವಿ. ಜೊತೆಗೆ ಪರಿಚ್ಛನ್ನ ಚಿಂತನೆ ಅಂತಂದ್ರೆ ಕನ್ವರ್ಜೆಂಟ್ ಥಿಂಕಿಂಗ್ ಮತ್ತೆ ಅಮೂರ್ತ ಚಿಂತನೆ ಅಂತಂದ್ರೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ಸೊ ಇವು 3 ಏನಾಗ್ತಾ ಹೋಗ್ತವೆ, ಇವು ಸಮಸ್ಯೆಗಳನ್ನ ವಿವಿಧ ಕೋನಗಳಿಂದ ನೋಡೋದಕ್ಕೆ ಸಹಾಯ ಆಗ್ತಾ ಹೋಗ್ತವೆ. ಒಂದು ಸಮಸ್ಯೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಬೇರೆ ಬೇರೆ ಕೋನಗಳಿಂದ ಆಧರಿಸಿ, ಸೊ ಬೇರೆ ಬೇರೆ ರೀತಿಯಾಗಿ ಯೋಚನೆ ಮಾಡಿ ಅದಕ್ಕೆ ಏನ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ ಪರಿಹಾರಗಳನ್ನ ಕೊಂಡ್ಕೊಳ್ತಾ ಹೋಗ್ತಾರೆ. ಸೊ ಸೃಜನಾತ್ಮಕತೆ ಅಂತಂದ್ರೆ ಅದು ಯಾವುದೇ ಒಂದು ಸಮಸ್ಯೆಯನ್ನ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಅದನ್ನ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ರೋಜರ್ಸ್ ರವರ ಪ್ರಕಾರ ಸೃಜನಾತ್ಮಕತೆಯನ್ನ ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ ಅನುಭವ ಮತ್ತು ಜ್ಞಾನದ ಸ್ಪಷ್ಟತೆ, ಮಾನಸಿಕ ಸ್ವಾತಂತ್ರ್ಯ ಹಾಗೂ ಮಾನಸಿಕ ಸುರಕ್ಷತೆ, ಬೌದ್ಧಿಕ ಕುತೂಹಲ ಹಾಗೂ ದುರ್ನಡತೆ, ಪ್ರೇರಣೆ ಹಾಗೂ ಸತತ ಪ್ರಯತ್ನ ಅಂತ ಇದೆ. ಸೊ ರೋಜರ್ಸ್ ರವರ ಪ್ರಕಾರ ಸೃಜನಾತ್ಮಕತೆಯನ್ನ ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ ಮಾನಸಿಕ ಸ್ವಾತಂತ್ರ್ಯ ಮತ್ತು ಮಾನಸಿಕ ಸುರಕ್ಷತೆಗಳು ಎನ್ನುವಂಥವು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ತನ್ನ ಪ್ರಯತ್ನದ ಶೈಲಿಯನ್ನ ಬೇಗ ಬೇಗ ಬದಲಾಯಿಸಿಕೊಳ್ಳಲು ವ್ಯಕ್ತಿಗೆ ಸಹಾಯ ನೀಡುವ ಸೃಜನಶೀಲತೆಯ ಕಾರಕಾಂಶ ಯಾವುದು ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ. ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ಪ್ರಯತ್ನದ ಶೈಲಿಯನ್ನೇ ಬೇಗ ಬೇಗ ಬದಲಾಯಿಸಿಕೊಳ್ಳಲು ವ್ಯಕ್ತಿಗೆ ಸಹಾಯ ನೀಡುವ ಸೃಜನಶೀಲತೆಯ ಕಾರಕಾಂಶ. ನೋಡಿ, ಇದು ಸೃಜನಶೀಲತೆ ಬಗ್ಗೆ ಸಂಬಂಧಿಸಿದ ಪ್ರಶ್ನೆ. ಈಗಾಗಲೇ ನೀವು ತಮ್ಮನೇಲಿ ನೋಡಿದಿರಾ. ಸೊ ನಾವು ಇವತ್ತು ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಸೃಜನಶೀಲತೆ ಬಗ್ಗೆ ಚರ್ಚೆ ಹೋಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಮೌಲಿಕತೆ, ವಿಸ್ತೃತಗೊಳಿಸುವಿಕೆ, ನಿರರ್ಗಳತೆ ಮತ್ತೆ ನಮ್ಯತೆ ಅಂತ ಇದೆ. ಸೊ ಯಾವ್ದಾಗ್ತಾ ಹೋಗುತ್ತೆ, ಸೊ ಫ್ಲೆಕ್ಸಿಬಿಲಿಟಿ, ನಾವು ಯಾವ್ದಕ್ಕಾದ್ರೂ ಒಂದು ಬೇಗ ಬದಲಾಯಿಸ್ಕೊಳ್ತಾ ಇದೀವಿ, ಎಲ್ಲದಕ್ಕೂ ಹೊಂದಾಣಿಕೆ ಆಗ್ತಾ ಇದೀವಿ ಅಂತ ನಮ್ಮಲ್ಲಿ ಏನಿರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು. ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ತನ್ನ ಪ್ರಯತ್ನದ ಶೈಲಿಗೆ ಬೇಗ ಬೇಗ ಬದಲಾಯಿಸಿಕೊಳ್ಳುವ ಅಥವಾ ಹೊಂದಾಣಿಕೆ ಆಗುವಂತ ವ್ಯಕ್ತಿಗೆ ಸಹಾಯ ನೀಡುವಂಥದ್ದು ನಮ್ಯತೆ ಆಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸೃಜನಶೀಲತೆಯ ಮಟ್ಟದ ನಿರ್ಧಾರಕ ಅಂಶಗಳು ಯಾವುವು ಅಂತ ಇದೆ: ಬುದ್ಧಿಶಕ್ತಿ, ಶಿಕ್ಷಣ ಮತ್ತು ತರಬೇತಿ, ಅನುವಂಶೀಯತೆ, ಬಿ ಮತ್ತು ಎ ಅಂತ ಇದೆ. ನೋಡಿ, ಇಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಆಗ್ತಾ ಹೋಗ್ಬೋದು. ಸೊ ಇಲ್ಲಿ 2 ಉತ್ತರಗಳಿದಾವೆ. ಯಾವ್ಯಾವುದು ನೋಡಿ, ಸೃಜನಶೀಲತೆ ಎನ್ನುವಂಥದ್ದು ಬುದ್ಧಿಮಟ್ಟದ ಮೇಲೆ ನಿರ್ಧಾರಿತ ಆಗೋದಿಲ್ಲ. ಅವನು ತುಂಬಾ ಬುದ್ಧಿವಂತ, ತುಂಬಾ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತಂದ್ರೆ ಅವನು ಸೃಜನಶೀಲತೆ ಮಗು ಆಗಿರೋದಿಲ್ಲ. ಆದ್ರೆ ಬುದ್ಧಿಶಕ್ತಿಯ ಮೇಲೆ ನಿರ್ಧಾರಿತ ಆಗಿರೋದಿಲ್ಲ. ಆದ್ರೆ ಯಾವುದ್ರ ಮೇಲೆ ನಿರ್ಧಾರಿತ ಆಗಿರುತ್ತೆ, ಶಿಕ್ಷಣ ಮತ್ತು ತರಬೇತಿಯ ಮೇಲೆ ಇದು ಸಹ ನಿರ್ಧಾರಿತ ಅಂಶ ಆಗುತ್ತೆ. ಶಿಕ್ಷಣ ಎನ್ನುವಂಥದ್ದು ಬಂದಿದೆ ಅಂತಂದ್ರೆ ಅದೊಂದು ಸೃಜನಶೀಲತೆ ನಿರ್ಧಾರಕ ಅಂಶವೇ. ಇನ್ನ ಅನುವಂಶೀಯತೆಯು ಸಹ ಒಂದು ಸೃಜನಶೀಲತೆಯ ನಿರ್ಧಾರಕ ಅಂಶ ಆಗ್ತಾ ಹೋಗುತ್ತೆ. ಬಿ ಮತ್ತೆ ಸಿ 2 ಸರಿ. ಬಿ ಮತ್ತೆ ಎ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಾಗೋದಿಲ್ಲ. ಏನಕ್ಕೆ ಅಂತಂದ್ರೆ ಬುದ್ಧಿಶಕ್ತಿ ಅನ್ನೋದು ಸೃಜನಶೀಲತೆ ಮಟ್ಟದ ನಿರ್ಧಾರಕ ಅಂಶವಲ್ಲ. ಆಪ್ಷನ್ ಡಿ ಮತ್ತೆ ಸಿ 2 ಸರಿ.
ಎಸ್, ಮುಂದಿನ ಪ್ರಶ್ನೆ, ಯಾರನ್ನ ಸೃಜನಾತ್ಮಕ ಕಲಿಕಾಕಾರ ಎನ್ನುತ್ತೇವೆ? ಪರೀಕ್ಷೆಯಲ್ಲಿ ನಿಯಮಿತವಾಗಿ ಹೆಚ್ಚು ಅಂಕ ಗಳಿಸುವ ಸಾಮರ್ಥ್ಯವಿರುವವರು, ಮೇಧಾವಿಗಳು, ಉತ್ತಮ ವಿವೇಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯದವರು, ಚಿತ್ರಕಲೆ ಮತ್ತು ಬಣ್ಣ ಹಚ್ಚುವುದರಲ್ಲಿ ಪ್ರತಿಭಾವಂತರು ಅಂತ ಇದೆ. ಸೊ ನೀವು ಈಗಾಗಲೇ ನೋಡ್ಬೋದು. ಸೊ ಇದರಲ್ಲಿ ನಿಮಗೆ ಯಾವ್ದು ಆನ್ಸರ್ ಅಂತ ಈಸಿಯಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ನೋಡಿ, ಚಿತ್ರಕಲೆ ಮತ್ತೆ ಬಣ್ಣ ಹಚ್ಚುವುದರಲ್ಲಿ ಪ್ರತಿಭಾವಂತರು. ಸೊ ಒಂದು ವಿಷಯದಲ್ಲಿ ಒಬ್ಬೊಬ್ಬರು ಪ್ರತಿಭಾವಂತರು ಇರ್ತಾರೆ. ಆದ್ರೆ ನಾವಿಲ್ಲಿ ಕೇಳಿರುವಂತಹ ಪ್ರತಿಭಾವಂತರ ಬಗ್ಗೆ ಅಲ್ಲ, ಸೃಜನಶೀಲ ಮಕ್ಕಳ ಬಗ್ಗೆ. ಪರೀಕ್ಷೆಯಲ್ಲಿ ನಿಯಮಿತವಾಗಿ ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಗಳು ಏನಂತ ಕರಿತೀವಿ? ಪ್ರತಿಭಾನ್ವಿತ ಮಕ್ಕಳು ಅಂತ ಕರಿತೀವಿ, ಸೃಜನಶೀಲರು ಅಂತ ಕರೆಯೋದಿಲ್ಲ. ಮೇಧಾವಿಗಳನ್ನೇ ಇನ್ನೊಂದು ಹೆಸರಿಂದ ಪ್ರತಿಭಾವಂತರು ಅಂತ ಕರೆಯುವಂಥದ್ದು. ಉತ್ತಮ ವಿವೇಚನೆ ಹೊಂದಿರುವಂತವರು, ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಹೊಂದಿರುವಂತವ್ರು ನಾವೇಂತ ಕರಿತಾ ಹೋಗ್ತೀವಿ? ಸೃಜನಾತ್ಮಕ ಕಲಿಕಾಕಾರರು ಅಂತ ಕರಿತಾ ಹೋಗ್ತೀವಿ. ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕಂತಂದ್ರೆ ಅವರಲ್ಲಿ ಸೃಜನಶೀಲತೆ ಎನ್ನುವಂಥದ್ದು ಇರಬೇಕು. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎಸ್ಸಿನ ಮುಂದಿನ ಪ್ರಶ್ನೆ, ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ, ಈ ಹೇಳಿಕೆಯ ಅರ್ಥ ಏನು ಅಂತ ಕೇಳಿದರೆ. ಪ್ರತಿಭಾವಂತ ಕಲಿಕಾಕಾರರು ಅನನ್ಯ ಆಗಿರುತ್ತಾರೆ ಅಂತಂದ್ರೆ, ಅನನ್ಯ ಅಂತಂದ್ರೆ ಏಕರೂಪತೆಯನ್ನ ಹೊಂದಿಲ್ಲದೆ ಇರುವಂತದ್ದು, ಬೇರೆ ಬೇರೆಯಾಗಿರುವಂತದ್ದು ಅಂತ. ಎಲ್ಲಾ ಕಲಿಕಾಕಾರರಿಗೆ ಒಂದೇ ಸಾಮಾನ್ಯ ಪಠ್ಯಕ್ರಮ ಸಾಧ್ಯವಿಲ್ಲ. ಸೊ ರಾಂಗ್ ಆಗುತ್ತೆ. ಮಿತ್ರರಿರುವ ತರಗತಿಯ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯ ವೃದ್ಧಿಸುವುದು ಸಾಧ್ಯವಿಲ್ಲ. ಸೊ ವೃದ್ಧಿಸಲು ಸಾಧ್ಯವಾಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ರಾಂಗ್ ಆಗುತ್ತೆ. ಕಲಿಕಾಕಾರರಲ್ಲಿ ಯಾವುದೇ ಸಾಮಾನ್ಯ ಗುಣಲಕ್ಷಣಗಳು, ಸಾಮಾನ್ಯ ಗುರಿಗಳು ಇರುವುದಿಲ್ಲ ಅಂತ ಇದೆ. ಸೊ ಸಾಮಾನ್ಯ ಗುರಿಗಳು ಇದ್ದೇ ಇರ್ತವೆ. ಸೊ ಆಪ್ಷನ್ ಸಿ ಸಹ ರಾಂಗ್ ಆಗುತ್ತೆ. ಯಾವುದೇ ಇಬ್ಬರು ಕಲಿಕಾಕಾರರ ಅವರ ಸಾಮರ್ಥ್ಯ, ಆಸಕ್ತಿ, ಪ್ರತಿಭೆಗಳಲ್ಲಿ ಏಕರೂಪತೆಯನ್ನ ಹೊಂದಿರುವುದಿಲ್ಲ. ಅದನ್ನೇ ಅವ್ರು ಕೊಟ್ಟಿರುವಂತದ್ದು. ಅನನ್ಯವಾಗಿರುತ್ತೆ. ಅನನ್ಯ ಅಂತಂದ್ರೆ ಬೇರೆ ಬೇರೆಯಾಗಿರುತ್ತೆ ಎನ್ನುವಂಥದ್ದು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಸೃಜನಾತ್ಮಕ ಉತ್ತರಗಳನ್ನು ಏನನ್ನು ಅಪೇಕ್ಷಿಸುತ್ತದೆ? ಮುಕ್ತ ಪ್ರಶ್ನೆಗಳು, ಉನ್ನತ ಶಿಸ್ತಿಗೆ ಪ್ರಶ್ನೆಗಳು, ನೇರ ಬೋಧನೆ ಮತ್ತು ನೇರ ಪ್ರಶ್ನೆಗಳು, ವಿಷಯ ವಸ್ತು ಆಧಾರಿತ ಪ್ರಶ್ನೆಗಳು. ನೋಡಿ, ಸೃಜನಾತ್ಮಕ ಉತ್ತರಗಳು ಅಂತಂದ್ರೆ ಸೊ ಕ್ರಿಯೇಟಿವ್ ಆಗಿ ಅವ್ರು ಏನಾದ್ರು ಆನ್ಸರ್ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ಏನ್ ಮಾಡ್ಬೇಕು? ಮುಕ್ತವಾಗಿ ಮಾತನಾಡೋದು ಬಿಡಬೇಕು. ಮುಕ್ತವಾಗಿ ಮಾತನಾಡಬೇಕು ಅಂದ್ರೆ ನಾವು ಪ್ರಶ್ನೆಗಳು ಎಂತ ಕೇಳಬೇಕು? ಮುಕ್ತ ಪ್ರಶ್ನೆಗಳನ್ನೇ ಕೇಳಬೇಕು. ಓಪನ್ ಎಂಡೆಡ್ ಕ್ವಶನ್ಸ್ ಅಂತ ಕರಿತೀವಿ. ಈ ಓಪನ್ ಎಂಡೆಡ್ ಕ್ವಶನ್ಸ್ ನ ಕೇಳಿದಾಗ ಏನಾಗ್ತಾ ಹೋಗುತ್ತೆ? ವಿದ್ಯಾರ್ಥಿಗಳು ತಮ್ಮದೇ ಆದ ಆಲೋಚನೆಗಳು ಮತ್ತೆ ತಮ್ಮದೇ ಆದಂತಹ ಪರಿಹಾರಗಳಾಗಿರ್ಬೋದು, ತಮ್ಮದೇ ಆದ ದೃಷ್ಟಿಕೋನದಿಂದ ಏನ್ ಮಾಡ್ತಾ ಹೋಗ್ತಾರೆ? ಸೃಜನಾತ್ಮಕವಾಗಿ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎ ಇದು ಸರಿಯಾದ ಉತ್ತರ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಪ್ರತಿಭಾವಂತರಿಗೆ ವಿದ್ಯಾರ್ಥಿಗಳು ಯಾವಾಗ ತಮ್ಮ ಸಾಮರ್ಥ್ಯಗಳ ಬಗ್ಗೆ ಅರ್ಥಕೊಳ್ಳುವರು? ಓಕೆ, ಇದು ಪ್ರತಿಭಾವಂತರ ಬಗ್ಗೆ ಬಂದಿದೆ. ಎಸ್, ನಾವು IQ ಬಗ್ಗೆನೋ ಬುದ್ಧಿಶಕ್ತಿ ಸೂಚ್ಯಾಂಕದಲ್ಲಿ ಉನ್ನತ ಮಟ್ಟದಲ್ಲಿರುವಂತವ್ರು ನಾವೇಂತ ಕರಿತೀವಿ? ಪ್ರತಿಭಾವಂತರು ಅಂತ ಕರಿತೀವಿ. ಪ್ರತಿಭಾವಂತರಿಗೆ ವಿದ್ಯಾರ್ಥಿಗಳು ಯಾವಾಗ ತಮ್ಮ ಸಾಮರ್ಥ್ಯಗಳ ಬಗ್ಗೆ ಅರ್ಥಕೊಳ್ಳುವರು? ಪದೇ ಪದೇ ಅವರನ್ನ ಪರೀಕ್ಷಿಸಿದಾಗ, ಅವರು ಇತರೆ ವಿದ್ಯಾರ್ಥಿಗಳೊಂದಿಗೆ ಕಲಿತಾಗ, ಅವರು ಖಾಸಗಿ ಪಾಠಗಳಿಗೆ ಹಾಜರಾದಾಗ, ಇತರ ವಿದ್ಯಾರ್ಥಿಗಳಿಂದ ಅವರನ್ನ ಪ್ರತ್ಯೇಕಗೊಳಿಸಿದಾಗ ಅವರ ಸಾಮರ್ಥ್ಯಗಳ ಬಗ್ಗೆ ಬೇರೆಯವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಪದೇ ಪದೇ ಅವ್ರನ್ನ ಪರೀಕ್ಷಿಸಿದಾಗೂ ಅಲ್ಲ, ಅವರು ಖಾಸಗಿ ಪಾಠಗಳಿಗೆ ಹಾಜರಾದಾಗಲ್ಲ, ಅವರು ಇತರೆ ವಿದ್ಯಾರ್ಥಿಗಳೊಂದಿಗೆ ಕಲಿತಾಗ ಅವರು ಹೆಚ್ಚಿನದಾಗಿ ಕಲಿತಾ ಹೋದ್ರೆ ಅವ್ರನ್ನ ನಾವೆಂತ ಕರಿತೀವಿ? ಸಾಮಾನ್ಯ ವಿದ್ಯಾರ್ಥಿಗಳಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಸೃಜನಶೀಲತೆಗೆ ಸಂಬಂಧಿಸಿರುವಂತದ್ದು. ಇದ್ರ ಬಗ್ಗೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದೀವಿ. ಏಕಮುಖ ಚಿಂತನೆ, ಬಹುಮುಖ ಚಿಂತನೆ, ಮಾಡಲಿಂಗ ಅನುಕರಣೆ ಎನ್ನುವಂಥದ್ದು. ಸಾಮಾನ್ಯವಾಗಿ ಸೃಜನಶೀಲತೆಗೆ ಸಂಬಂಧಿಸಿರುವಂತದ್ದು ಬಹುಮುಖ ಚಿಂತನೆ. ಏನಕ್ಕೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿ ಸೃಜನಶೀಲನಾಗಿದ್ದಾನೆ ಅಂತಂದ್ರೆ ಅವನು ಎಲ್ಲಾ ದೃಷ್ಟಿಕೋನಗಳಲ್ಲೂ ಸಹ ಅವನೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ? ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂತಂದ್ರೆ ಬಹುಮುಖ ಚಿಂತನೆಯನ್ನ ಮಾಡ್ತಾ ಹೋಗ್ಬೇಕು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಡ್ಯಾಶ್ ಎನ್ನುವುದು ಪ್ರತಿಭಾವಂತ ಮಕ್ಕಳ ಗುಣಲಕ್ಷಣವಲ್ಲ ಅಂತ ಕೇಳಿದರೆ. ಸೊ ಯಾವುದು ಅಲ್ಲ ಅಂತ ಕೇಳ್ತಾ ಇರುವಂತದ್ದು. ಯಾವ್ದಲ್ಲ? ಕುತೂಹಲ ಎನ್ನುವುದು ಪ್ರತಿಭಾವಂತ ಮಕ್ಕಳ ಗುಣಲಕ್ಷಣನೇ. ಪ್ರತಿಭಾವಂತ ಮಕ್ಕಳು ಮತ್ತೆ ಸೃಜನಶೀಲ ಮಕ್ಕಳ ಗುಣಲಕ್ಷಣಗಳು ಆಗ್ತಾ ಹೋಗ್ತವೆ. ಇತರರೊಂದಿಗೆ ಜಗಳವಾಡುವುದು ಇದು ಪ್ರತಿಭಾವಂತ ಮಕ್ಕಳ ಲಕ್ಷಣವಲ್ಲ. ಆಪ್ಷನ್ ಬಿ. ಹಾಗಾದ್ರೆ ಆಪ್ಷನ್ ಸಿ ಡಿ ಏನಿದೆ? ಅಭಿವ್ಯಕ್ತಪಡಿಸುವಲ್ಲಿ ಹೊಸತನ, ಸೃಜನಾತ್ಮಕತೆಗೆ ಯೋಚನೆ. ನೋಡಿ, ಇವರು ಸಹ ಅಷ್ಟೇ. ಸರ್, ಇದು ಸೃಜನಶೀಲರಿಗೆ ಅಷ್ಟೇ ಬರುತ್ತಲ್ವಾ, ಈ ಪ್ರತಿಭಾವಂತರಿಗೆ ಬರಲ್ಲ ಅಂತಂದ್ರೆ, ನೋಡಿ, ಸೃಜನಶೀಲರು ಎನ್ನುವಂತಂದ್ರೆ ಸೃಜನಶೀಲತೆಯಲ್ಲೂ ಸ್ವಲ್ಪ ಕೆಲವೊಂದಿಷ್ಟು ಬುದ್ಧಿವಂತರು ಇರ್ತಾ ಹೋಗ್ತಾರೆ. ಅತಿಯಾದ ಬುದ್ಧಿವಂತರು ಏನ್ ಮಾಡ್ತಾರೆ? ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡಿರ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾ ಹೋಗ್ತಾರೆ? ಮತ್ತೆ ಅದನ್ನ ಈ ರೀತಿಯಾಗಿರುತ್ತೆ ಅಂತ ಯೋಚನೆ ಮಾಡೋಕೆ ಹೋಗ್ತಾರೆ. ಅಂದ್ರೆ ಕಾನ್ಸೆಪ್ಟ್ ನ ಪ್ರತಿಭಾವಂತರು ಏನ್ ಮಾಡ್ತಾರೆ? ಕಾನ್ಸೆಪ್ಟ್ ನ ಮೊದಲು ತಿಳ್ಕೊಂಡು ಅದನ್ನ ತದನಂತರ ಸೃಜನಾತ್ಮಕತೆಯಾಗಿ ಯೋಚನೆ ಮಾಡ್ತಾ ಹೋಗ್ತಾರೆ. ಅಭಿವ್ಯಕ್ತಪಡಿಸುವಲ್ಲಿ ಹೊಸತನ ಇದು ಸಹ ಅವರ ಗುಣಲಕ್ಷಣನೇ. ಆದ್ರೆ ಆಪ್ಷನ್ ಬಿ ಇತರರೊಂದಿಗೆ ಜಗಳವಾಡುವುದು ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಪ್ರತಿಭಾವಂತ ವಿದ್ಯಾರ್ಥಿಗಳು ಹೇಗಿರ್ತಾರೆ? ಶಿಕ್ಷಕರಿಂದ ಸ್ವತಂತ್ರರಾಗಿರುವವರ, ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸ್ವತಂತ್ರರ, ಅಂತರ್ಮುಖಿ ಸ್ವಭಾವದವರಾಗಿರುತ್ತಾರ, ತಮ್ಮ ಅಗತ್ಯತೆಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲಾರರು ಅಂತ ಇದೆ. ನೋಡಿ, ಸ್ಪಷ್ಟವಾಗಿ ಮಾತನಾಡಲಾರರು ಅಂದ್ರೆ ನೆಗೆಟಿವ್ ವರ್ಡ್. ಸೊ ಇದು ನಮಗೆ ಆಪ್ಷನ್ ಬರೋದೇ ಇಲ್ಲ.
ಅವರು ಬಹಿರ್ಮುಖಿ ಸ್ವಭಾವದವರಾಗಿರ್ತಾರೆ, ಅಂತರ್ಮುಖಿ ಅಲ್ಲ. ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸ್ವತಂತ್ರರು. ಸಾಮಾನ್ಯವಾಗಿ ನೀವು ಎಲ್ಲಿ ಓದಿರ್ತೀರಿ ಈ ಪಾಯಿಂಟ್ ಅನ್ನ? ಸೃಜನಶೀಲರಲ್ಲಿ ಓದಿರ್ತೀರ. ಸೃಜನಶೀಲ ಮಕ್ಕಳು ನಿರ್ಣಯವಾಗಿ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸ್ವತಂತ್ರರು ಎನ್ನುವಂಥದ್ದು. ಎಸ್, ಇದು ಸ್ವಲ್ಪ ನಮ್ಗೆ ಪ್ರತಿಭಾವಂತ ಮಕ್ಕಳಿಗೂ ಆಗ್ಬಹುದು. ಒಂದು 50% ಚಾನ್ಸ್ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಆಪ್ಷನ್ ಅನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಆಪ್ಷನ್ ಏನಿದೆ? ಶಿಕ್ಷಕರಿಂದ ಸ್ವತಂತ್ರರಾಗಿರುವವರು. ಶಿಕ್ಷಕರಿಂದ ಸ್ವತಂತ್ರರಾಗಿರುವ ಮಕ್ಕಳು ಸಾಮಾನ್ಯವಾಗಿ ಒಂದು ತರಗತಿಯಲ್ಲಿ ಎಲ್ಲಾ ಮಕ್ಕಳು ಶಿಕ್ಷಕರ ಅಧೀನದಲ್ಲಿ ಇರೋದಿಲ್ಲ. ಎಲ್ಲಾ ಮಕ್ಕಳು ಏನಾಗ್ತಿರೋದು? ಸ್ವತಂತ್ರವಾಗಿಯೇ ಇರ್ತಾರೆ. ಎಲ್ಲಾ ಮಕ್ಕಳು ಸಹ ಅಷ್ಟೇ. ಇದು ಸಂಪೂರ್ಣವಾಗಿ ಎಲ್ಲಾ ಮಕ್ಕಳಿಗೂ ಸಂಬಂಧಿತ ಆಗುತ್ತೆ. ಶಿಕ್ಷಕರಿಂದ ಸ್ವತಂತ್ರರಾಗಿರುವಂತದ್ದು ಇಡೀ ತರಗತಿಯ ಎಲ್ಲಾ ಮಕ್ಕಳಿಗೂ ಸಂಬಂಧಿಸ್ತಾ ಹೋಗುತ್ತೆ. ಆದ್ರೆ ನಿರ್ಣಯ ತೆಗೆದುಕೊಳ್ಳುವ ಸ್ವತಂತ್ರ ಎನ್ನುವಂಥದ್ದು ತುಂಬಾ ಪರ್ಟಿಕ್ಯುಲರ್ ಆನ್ಸರ್ ಆಗ್ತಾ ಹೋಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹೆಚ್ಚಿನ ಮುಂದಿನ ಪ್ರಶ್ನೆ, ಗಾದೆ ಮಾತಿಗೆ ಅರ್ಥ ನೀಡುವುದು ಈ ಮುಂದಿನವರ ಅಳತೆಗೆ ಬಳಸಲಾಗುವುದು. ಅಭಿಕ್ಷಮತೆ, ಸೃಜನಶೀಲತೆ, ಬುದ್ಧಿಶಕ್ತಿ, ಸ್ಮೃತಿ. ಸೊ ಫಾರ್ ಎಕ್ಸಾಂಪಲ್, ನೀವು ಓದಿಲ್ಲ ಅಂತ ಏನ್ ಮಾಡ್ತೀರಾ? ಸ್ಮೃತಿಯನ್ನ ಈಸಿಯಾಗಿ ಕ್ಯಾನ್ಸಲ್ ಮಾಡ್ತೀರಾ, ಅಭಿಕ್ಷಮತೆಯನ್ನ ಈಸಿಯಾಗಿ ಕ್ಯಾನ್ಸಲ್ ಮಾಡ್ತೀರಾ, ಬುದ್ಧಿಶಕ್ತಿನ ಸೃಜನಶೀಲತೆನ ಯೋಚನೆ ಮಾಡಿ ಸ್ವಲ್ಪ ಹೊತ್ತಿಗೆ ಬುದ್ಧಿಶಕ್ತಿಗೆ ಆನ್ಸರ್ ಹಾಕ್ಬಿಟ್ಟು ಬರ್ತೀರಾ. ನೋಡಿ, ಗಾದೆ ಮಾತಿಗೆ ಅರ್ಥ ನೀಡೋದು ಅಂತಂದ್ರೆ ಗಾದೆ ಮಾತನ್ನ ವಿವರಣೆ ಮಾಡುವಂತದ್ದು. ವಿವರಣೆ ಮಾಡ್ಬೇಕಾದ್ರೆ ಅವನು ಮುಕ್ತವಾಗಿ ಅವನಿಗೆ ಯಾವ್ಯಾವ ಎಕ್ಸಾಂಪಲ್ಸ್ ಬರುತ್ತೋ ಆ ಎಕ್ಸಾಂಪಲ್ಸ್ ನ ಏನ್ ಮಾಡ್ಬೇಕು? ಗಾದೆ ಮಾತಿಗೆ ಹೋಲಿಕೆ ಮಾಡ್ಬೇಕು. ಹೋಲಿಕೆ ಮಾಡಿ ಬರೀಬೇಕು ಅಂದ್ರೆ ಅವನಲ್ಲಿ ಸೃಜನಶೀಲತೆ ಇರಬೇಕು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಸೃಜನಾತ್ಮಕ ವ್ಯಕ್ತಿಗಳಲ್ಲಿ ಇಲ್ಲದಿರುವ ಗುಣಲಕ್ಷಣ. ಇತರರ ಹೇಳಿಕೆಗಳನ್ನ ತಕ್ಷಣ ಒಪ್ಪಿಕೊಳ್ಳುವುದು, ಪದೇ ಪದೇ ಯಾವುದೇ ಸಮಸ್ಯೆನ ಕುರಿತು ಯೋಚಿಸುವುದು, ಇತರರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು, ವಿಭಿನ್ನ ಚಿಂತನೆಯನ್ನ ಹೊಂದಿರುವುದು. ಸೃಜನಾತ್ಮಕ ವ್ಯಕ್ತಿಗಳಲ್ಲಿ ಇಲ್ಲದಿರುವ ಗುಣಲಕ್ಷಣ ಅಂತಂದ್ರೆ ಇದರಲ್ಲಿ ಯಾವುದೋ ಒಂದು ಗುಣಲಕ್ಷಣ ಸೃಜನಾತ್ಮಕ ಮಕ್ಕಳಲ್ಲಿ ಇರೋದಿಲ್ಲ. ನೋಡಿ, ಸೃಜನಾತ್ಮಕ ಮಕ್ಕಳು ಯಾರಾದ್ರೂ ಕ್ರಿಯೇಟಿವ್ ಮಕ್ಕಳು, ಈಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಎಲ್ಲರೂ ಕ್ರಿಯೇಟಿವ್ ಆಗೇ ಇರ್ತಾರೆ. ಯಾರಾದ್ರೂ ಒಂದು ವಿಷಯವನ್ನ ಹೇಳಿದಾರೆ ಅಂತಂದ್ರೆ ತಕ್ಷಣ ಅವ್ರು ಒಪ್ಕೊಳ್ಳೋದಿಲ್ಲ. ಹೌದಾ, ಮಾಡಿ ತೋರ್ಸು, ಇಲ್ಲ ತೋರ್ಸು ಅಂತ ಹೇಳ್ತಾ ಹೋಗ್ತಾರೆ. ಅಂತಂದ್ರೆ ಇದು ಅವರಲ್ಲಿ ಇರೋದಿಲ್ಲ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ 3 ಪಾಯಿಂಟ್ಸ್ ಏನ್ ಹೇಳ್ತವೆ? ಈ 3 ಸಹ ಸೃಜನಶೀಲ ಮಕ್ಕಳ ಗುಣಲಕ್ಷಣಗಳಾಗ್ತಾ ಹೋಗ್ತವೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರುವಂತದ್ದು. ಪದೇ ಪದೇ ಯಾವ್ದಾದ್ರು ಒಂದು ಸಮಸ್ಯೆನ ಕುರಿತು ಯೋಚನೆ ಮಾಡೋದು, ಇತರರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸುವುದು, ವಿಭಿನ್ನ ಚಿಂತನೆಯನ್ನು ಹೊಂದಿರುವಂತದ್ದು, ಇದು ಸೃಜನಾತ್ಮಕ ವ್ಯಕ್ತಿಗಳಲ್ಲಿರುವಂತಹ ಗುಣಲಕ್ಷಣಗಳಾಗ್ತಾ ಹೋಗ್ತವೆ. ಮುಂದಿನ ಪ್ರಶ್ನೆ, ಸೃಜನಶೀಲತೆ ಮತ್ತು ಯಾವುದರ ಮಧ್ಯೆ ನಿಕಟ ಸಂಬಂಧವಿದೆ ಅಂತ ಕೇಳಿದರೆ, ನೋಡಿ ಇದು ಸಾಮಾನ್ಯವಾಗಿ ನಿಮ್ಗೆ ಸಿಇಟಿಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ. ಟಿಇಟಿಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳೋದು ತುಂಬಾ ಕಡಿಮೆ. ಯಾವುದರ ಮಧ್ಯೆ ತುಂಬಾ ನಿಕಟವಾಗಿರುವಂತಹ ಸಂಬಂಧ ಇರುತ್ತೆ? ಆರ್ಥಿಕತೆ, ದೈಹಿಕತೆ, ಕಾಠಿಣ್ಯತೆ, ಹಾಸ್ಯ ಅಂತ ಇದೆ. ಸೃಜನಶೀಲತೆ ಎನ್ನುವಂಥದ್ದು ಹಾಸ್ಯದ ನಡುವೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದಿದೆ. ಹೇಗೆ ಸರ್ ಹಾಸ್ಯದ ನಡುವೆ ಒಂದು ನಿಕಟವಾದ ಸಂಬಂಧವಿದೆ ಅಂತಂದ್ರೆ, ಎರಡೂ ಪರಿಕಲ್ಪನೆಗಳು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು. ಔಟ್ ಆಫ್ ದ ಬಾಕ್ಸ್ ಮೀನ್ಸ್ ಯಾವುದೇ ಒಂದು ವಿಷಯವನ್ನು ನೀವು ಯಾರಿಗಾದ್ರೂ ಜೋಕ್ ಮಾಡಬೇಕು ಅಂತಂದ್ರೆ ನೀವು ಬಳಸುವಂತ ಪದಗಳು ಸಾಮಾನ್ಯ ಪದಗಳಾಗಿರ್ಬಾರ್ದು, ಅದು ಕ್ರಿಯೇಟಿವ್ ಆಗಿರ್ಬೇಕು. ಹಾಸ್ಯ ಮತ್ತೆ ಸೃಜನಶೀಲತೆಗೆ ಅದೇ ಒಂದು ಸಂಬಂಧ ಇರುವಂತದ್ದು. ಏನು ಅಸಾಂಪ್ರದಾಯಿಕ ಸಂಪರ್ಕಗಳನ್ನ ಮಾಡುವಂಥದ್ದು ಅಂದ್ರೆ ಅದೇ ಹೇಳ್ತಾ ಇರುವಂತದ್ದು. ಅಂತಂದ್ರೆ ಯಾವ್ದಾದ್ರೂ ಒಂದು ವಿಷಯ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಅವ್ರಿಗೆ ಗೊತ್ತಿರೋ ರೀತಿಯಾಗಿ ಹಾಸ್ಯದ ರೀತಿಯಾಗಿ ಹೇಳ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಸೃಜನಶೀಲತೆ ಅನ್ನುವಂಥದ್ದು ಸಹ ಅಷ್ಟೇ, ಹಾಸ್ಯ ಅನ್ನುವಂಥದ್ದು ಅಷ್ಟೇ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಶಿಕ್ಷಕರು ಕೇಳಿದ್ದಾರೆ ಅಂತಂದ್ರೆ ನೀವು ಆನ್ಸರ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಆನ್ಸರ್ ಕೊಡ್ತಾರೆ. ಪ್ರತಿಭಾನ್ವಿತ ಮಗು ನೇರವಾಗಿ ಆನ್ಸರ್ ಕೊಡ್ತಾನೆ. ಆದ್ರೆ ಸೃಜನಶೀಲ ಮಗು ಏನ್ ಮಾಡ್ತಾನೆ? ಕೊಡೋ ಆನ್ಸರ್ ಅನ್ನ ಸ್ವಲ್ಪ ಬದಲಾವಣೆ ಮಾಡಿ ಆನ್ಸರ್ನ ಕೊಡ್ತಾ ಹೋಗ್ತಾನೆ. ಆ ಆನ್ಸರ್ ಹಾಸ್ಯಾಸ್ಪದವಾಗಿಯೂ ಇರಬಹುದು, ಸೊ ಬೇರೆ ರೀತಿಯಾಗೂ ಇರಬಹುದು. ಅಂತಂದ್ರೆ ಸೃಜನಶೀಲತೆ ಅನ್ನುವಂಥದ್ದು ಹಾಸ್ಯದ ನಡುವೆ ಒಂದು ನಿಕಟ ಸಂಬಂಧವನ್ನ ಹೊಂದಿದೆ. ಸೊ ಇದೇನಾಗ್ತಾ ಹೋಗುತ್ತೆ? ಹಾಸ್ಯವೂ ಸಹ ಅಷ್ಟೇ ಸೃಜನಶೀಲತೆಯನ್ನ ಉತ್ತೇಜನ ಮಾಡ್ತಾ ಹೋಗುತ್ತೆ. ಜೊತೆಗೆ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಸಹ ಹಾಸ್ಯ ಅನ್ನುವಂಥದ್ದು ಒಂದು ಸಹಾಯ ಮಾಡ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಿಶೇಷ ಮಕ್ಕಳ ಶೀಘ್ರ ಗುರುತಿಸುವಿಕೆ ಪ್ರಮುಖವಾಗುವುದು ಯಾವುದು? ವಿಶೇಷ ಮಕ್ಕಳನ್ನ ನಾವು ಅತಿ ಬೇಗವಾಗಿ ಗುರುತಿಸಬೇಕಂತಂದ್ರೆ ಏನ್ ಪ್ರಮುಖ ಆಗುತ್ತೆ? ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸರಿಹೊಂದುವ ಸ್ವಪ್ರಯತ್ನಗಳನ್ನು ನಿರುತ್ಸಾಹಗೊಳಿಸುವುದು, ಅವರ ವಿಶೇಷ ಸ್ಥಿತಿಗತಿಗೆ ಸರಿಹೊಂದುವಂತೆ ಸಹಕರಿಸುವುದು, ಅವರು ವಿಶೇಷ ಶಾಲೆಗಳಿಗೆ ಹೋಗುವಂತೆ ಮನವೊಲಿಸುವುದು, ಆನುಷಂಗಿಕ ಅಸಮರ್ಪತೆಗಳಿಂದ ರಕ್ಷಿಸಲು ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನೋಡಿ, ಆನುಷಂಗಿಕ ಅಸಮರ್ಪತೆಗಳಿಂದ ರಕ್ಷಿಸೋದು ತಪ್ಪಾಗ್ತಾ ಹೋಗುತ್ತೆ. ಅವರನ್ನ ವಿಶೇಷ ಶಾಲೆಗಳಿಗೆ ಹೋಗುವಂತೆ ಮನವೊಲಿಸಬಾರದು. ಏನಕ್ಕೆ ಅಂದ್ರೆ ಸಮನ್ವಯ ಶಿಕ್ಷಣದಲ್ಲಿ ಬರುವಂತದ್ದು ಎಲ್ಲಾ ಮಕ್ಕಳು ಒಟ್ಟಿಗೆ ಕಲಿಬೇಕು ಎನ್ನುವಂಥದ್ದು. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸರಿಹೊಂದುವ ಸ್ವಪ್ರಯತ್ನಗಳನ್ನ ನಿರುತ್ಸಾಹಗೊಳಿಸಲು. ನಿರುತ್ಸಾಹ ಅಂದ್ರೆ ನಾವು ಯಾವುದೇ ಮಕ್ಕಳಿಗೂ ನಿರುತ್ಸಾಹಗೊಳಿಸೋದಿಲ್ಲ. ಅಂತಂದ್ರೆ ನಿರುತ್ಸಾಹ ಅಂತ ಬರ್ತಾ ಇರೋದು ನೆಗೆಟಿವ್ ವರ್ಡ್ ಆಗುತ್ತೆ. ಅವರ ವಿಶೇಷ ಸ್ಥಿತಿಗತಿಗಳಿಗೆ ಸರಿಹೊಂದುವಂತೆ ನಾವೇನ್ ಮಾಡ್ತಾ ಹೋಗ್ಬೇಕು? ಸಹಕರಿಸುವಂತದ್ದಾದಾಗ ಏನಾಗುತ್ತೆ? ವಿಶೇಷ ಮಕ್ಕಳನ್ನ ನಾವು ಶೀಘ್ರವಾಗಿ ಗುರುತಿಸ್ತಾ ಹೋಗ್ಬೋದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಬ್ರೈನ್ ಸ್ಟೋರಿಂಗ್ ಎನ್ನುವಂತ ವಿಧಾನ ಶಿಕ್ಷಕರು ಮಕ್ಕಳಲ್ಲಿ ಅಭಿವೃದ್ಧಿ ಪಡಿಸುತ್ತಿರುವುದು ಬುದ್ಧಿಶಕ್ತಿ, ಸೃಜನಾತ್ಮಕ, ಗ್ರಹಿಕೆ,
ಸ್ಮರಣ ಶಕ್ತಿ ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವ್ದಾಗ್ತಾ ಹೋಗುತ್ತೆ, ಬ್ರೈನ್ ಸ್ಟೋರಿಂಗ್ ಅಂತಂದ್ರೆ ಮಿದುಳಿನ ದಾಳಿ ಅಂತ ಕರಿತಾ ಹೋಗ್ತೀವಿ. ಸೊ ಮಿದುಳಿನ ದಾಳಿ ಅಂತಂದ್ರೆ ಅದು ಸೃಜನಾತ್ಮಕತೆಗೆ ಸಂಬಂಧಿಸಿರುವಂತದ್ದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಈ ವಿಧಾನ ಏನ್ ಮಾಡುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಹೊಸ ಹೊಸ ಆಲೋಚನೆಗಳನ್ನ ಉಂಟು ಮಾಡೋದಕ್ಕಾಗಿರ್ಲಿ, ಹೊಸ ಹೊಸ ಪರಿಹಾರಗಳನ್ನ ಉಂಟು ಮಾಡೋದಕ್ಕಾಗಿರ್ಲಿ ಪ್ರೋತ್ಸಾಹ ಮಾಡ್ತಾ ಹೋಗುತ್ತೆ. ಸೊ ಇದು ಡೈರೆಕ್ಟ್ ಆಗಿ ಈ ಬ್ರೈನ್ ಸ್ಟ್ರಾಮಿಂಗ್ ಮೆಥಡ್ ಏನಿದೆಯೋ, ಈ ಬ್ರೈನ್ ಸ್ಟ್ರಾಮಿಂಗ್ ಮೆಥಡ್ ಡೈರೆಕ್ಟ್ ಆಗಿ ನಮಗೆ ಕ್ರಿಯೇಟಿವಿಟಿ ಏನು ಸ್ಕಿಲ್ ಏನಿದೆಯೋ ಅದ್ರ ಮೇಲೆ ನೇರವಾಗಿ ಪರಿಣಾಮ ಬಿದ್ದು ಅಭಿವೃದ್ಧಿಯನ್ನ ಪಡಿಸ್ತಾ ಹೋಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಜಸ್ಟ್ ನೀವು ಮಾಡ್ಬೇಕಾದಂತ ಈ ಒಂದು ಪ್ರಶ್ನೆಗಳು ನಿಮಗೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ, ಅಷ್ಟೇ ನೀವು ನಮಗೆ ಕೊಡುವಂತ ಒಂದು ಪ್ರೋತ್ಸಾಹ ಆಗಿರುತ್ತೆ. ಇವುಗಳಲ್ಲಿ ಯಾವುದು ಮಕ್ಕಳನ್ನ ಹೋಲಿಕೆ ಮಾಡಿದ್ದರಿಂದ ಪರಿಣಾಮದಿಂದ ಉಂಟಾಗೋದಿಲ್ಲ? ಈ ಪ್ರಶ್ನೆ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೀನಿ, ಬಟ್ ಫಸ್ಟ್ ಟೈಮ್ ನೋಡ್ತೀನಿ ನಿಮ್ಗೆ ಇದು ಅರ್ಥ ಆಗ್ತಾ ಹೋಗಿರೋದಿಲ್ಲ. ಇವುಗಳಲ್ಲಿ ಯಾವುದು ಮಕ್ಕಳನ್ನ ಹೋಲಿಕೆಗೆ ಮಾಡಿದ್ದರಿಂದ ಪರಿಣಾಮದಿಂದ ಉಂಟಾಗೋದಿಲ್ಲ? ಭಾವನೆಗಳನ್ನ ನೋಯಿಸುವುದು, ವೈರತ್ವಕ್ಕೆ ಎಡೆಮಾಡಿಕೊಡುವುದು, ಅನಾರೋಗ್ಯಕರ ಸ್ಪರ್ಧೆಯ ಸೃಷ್ಟಿ, ಬುದ್ಧಿಶಕ್ತಿಯಲ್ಲಿ ಬದಲಾವಣೆ. ಯಾವ್ದಾಗ್ತಾ ಹೋಗುತ್ತೆ? ಬುದ್ಧಿಶಕ್ತಿಯಲ್ಲಿ ಬದಲಾವಣೆ. ನೀವು ಯಾವ್ದಾದ್ರು ಒಬ್ಬ ಇಬ್ಬರು ಮಕ್ಕಳನ್ನ ಹೋಲಿಕೆ ಮಾಡ್ತಿದ್ದೀರಾ, ನೋಡಿ ಅವ್ನು ತುಂಬಾ ಚೆನ್ನಾಗಿ ಓದ್ತಾನೆ, ನೀನೇನೋ ಓದ್ತೀಯಾ ಅಂತ ಆ ರೀತಿಯಾಗಿ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ಅವ್ರ ಭಾವನೆಗಳು ನೋವಾದಂಗ ಆಗುತ್ತೆ, ವೈರತ್ವಕ್ಕೆ ಎಡೆ ಮಾಡ್ಕೊಡುತ್ತೆ. ಸ್ವಲ್ಪ ಅವನು ಸೆನ್ಸಿಟಿವ್ ಇದಾನೆ ಅಂತಂದ್ರೆ ಅವನನ್ನ ಆಪೋಸ್ ಆಗಿ ತಗೊಬಿಡ್ತಾನೆ. ಅಲ್ಲಿ ಏನಾಗುತ್ತೆ, ಅವನು ವೈರತ್ವಕ್ಕೆ ಎಡೆ ಮಾಡ್ಕೊಡ್ತೀನಿ ಅಂದ್ರೆ ಅನಾರೋಗ್ಯಕರ ಸ್ಪರ್ಧೆಗೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಆದ್ರೆ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಯಾವುದೇ ರೀತಿಯಾಗಿ ಪರಿಣಾಮ ಬೀರೋದಿಲ್ಲ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಅಂತ ಕೇಳಿದರೆ ಅರಿವು, ಸ್ಮೃತಿ ಮತ್ತೆ ಮೌಲ್ಯಮಾಪನ, ಶಾಬ್ದಿಕ ಪ್ರವಾಹ, ಮಾರ್ಧವತೆ, ಮೂಲ ಕಲ್ಪನೆ, ಸ್ಥಳ, ಸಂಬಂಧ, ಶಕ್ತಿ ಅಂತ ಇದೆ. ವೈವಿಧ್ಯ ಚಿಂತನೆ, ಪರಿಶೀಲನ ಚಿಂತನೆ, ಅಮೂರ್ತ ಚಿಂತನೆ. ಓಕೆ, ಇಲ್ಲಿ ಆಪ್ಷನ್ಸ್ ಬೇರೆ ಕೊಟ್ಟಿದ್ದಾರೆ, ಆದ್ರೆ ಕ್ವಶನ್ ಮತ್ತೆ ಆನ್ಸರ್ ಒಂದೇ ಕೊಟ್ಟಿದ್ದಾರೆ. ನಾವು ಫಸ್ಟ್ ಇದೇ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದೀನಿ. ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಯಾವುವು? ಕನ್ವರ್ಜೆಂಟ್ ಥಿಂಕಿಂಗ್, ಡೈವರ್ಜೆಂಟ್ ಥಿಂಕಿಂಗ್, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್. ನೋಡಿ ಇಲ್ಲಿದೆ, ಈ ಆಪ್ಷನ್ ಡಿ ಅಲ್ಲಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಬೇರೆ ಬೇರೆ ದಿಶೆಗಳಲ್ಲಿ, ಬೇರೆ ಬೇರೆ ವಿಶೇಷವಾಗಿ ದಿಕ್ಕುಗಳಲ್ಲಿ ಯೋಚನೆ ಮಾಡುವಂತದ್ದ, ವಿಚಾರಗಳ ತೀವ್ರಗತಿಯ ಉದ್ಭವನ, ಹೊಸ ಹೊಸ ವಿಚಾರಗಳ ಉದ್ಭವ ಆಗುತ್ತಾ, ಮೇಲಿನ ಎಲ್ಲವೂ ಅಂತ ಇದೆ. ಸೊ ಸೃಜನಶೀಲ ಮಕ್ಕಳು ತೋರಿಸುವಂತ ಲಕ್ಷಣಗಳು ಯಾವಾಗಿರ್ತವೆ? ಮೇಲಿನ ಎಲ್ಲವೂ. ಏಕೆ? ಅವರು ಯೋಚನೆ ಮಾಡುವಂತ ಯೋಚನೆ ಮಾಡೋದೇ ಡಿಫ್ರೆಂಟ್ ಆಗಿರುತ್ತೆ. ಸಾಮಾನ್ಯವಾಗಿ ಕ್ರಿಯೇಟಿವ್ ಮಕ್ಕಳನ್ನ ನೀವು ನೋಡ್ತಾ ಹೋಗಿ, ಅವ್ರು ಯೋಚನೆ ಮಾಡೋದೇ ಬೇರೆ ತರ ಇರುತ್ತೆ. ನೀವು ಯೋಚನೆ ಮಾಡೋದಂಗೆ ಅವ್ರು ಯೋಚನೆ ಮಾಡೋದಿಲ್ಲ. ಮತ್ತೆ ಅವರಲ್ಲಿ ವಿಚಾರಗಳು ಬೇಗ ಬೇಗ ಉದ್ಭವ ಆಗ್ತವೆ. ಬೇರೆ ಬೇರೆ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಅಂತಂದ್ರೆ ಅವರಲ್ಲಿ ವಿಚಾರಗಳು ಬೇಗ ಬೇಗ ಉದ್ಭವ ಆಗ್ತಾನೆ ಇರ್ತವೆ. ಅದು ಬೇರೆ ಬೇರೆ ಅನ್ನೋದು ಅವೆಲ್ಲ ಹೊಸ ಹೊಸ ವಿಚಾರಗಳು ಸಹ ಉದ್ಭವ ಆಗ್ತಾ ಹೋಗ್ತವೆ. ಇವೆಲ್ಲವೂ ಸಹ ಸೃಜನಶೀಲ ಮಕ್ಕಳ ಒಂದು ಗುಣಲಕ್ಷಣಗಳು ಆಗ್ತಾ ಹೋಗ್ತವೆ. ಹೆಚ್ಚಿನ ಮುಂದಿನ ಪ್ರಶ್ನೆ, ಮಾನಸಿಕ ವಯಸ್ಸು ಮತ್ತೆ ದೈಹಿಕ ವಯಸ್ಸಿನ ಅನುಪಾತವನ್ನ 100ರಿಂದ ಗುಣಿಸಿದಾಗ ದೊರೆಯುವುದು. ಇದೇ ಅಲ್ವಾ ನಾವು ಲೆಕ್ಕಗಳನ್ನ ಮಾಡಿದ್ದು? ಯಾವುದೇ ಲೆಕ್ಕಗಳನ್ನ ಮಾಡಿದ್ವಿ? ಬುದ್ಧಿಶಕ್ತಿ ಸೂಚ್ಯಂಕದ ಲೆಕ್ಕಗಳನ್ನ ಮಾಡಿದಾಗ ಇದೇ ಸೂತ್ರವನ್ನ ಬಳಸಿದ್ವಿ. ಮಾನಸಿಕ ವಯಸ್ಸು ಮತ್ತೆ ದೈಹಿಕ ವಯಸ್ಸಿನ ಅನುಪಾತ. ಸೊ ಡಿವೈಡೆಡ್ ಬೈ ಅಂದ್ರೆ ಅನುಪಾತನೇ ಇದು. ಮತ್ತೆ ಅದನ್ನ ಏನ್ ಮಾಡಿದ್ವಿ? 100ರಿಂದ ಗುಣಿಸಿದ್ವಿ. 100ರಿಂದ ಗುಣಿಸಿದಾಗ ನಮ್ಗೆ ಏನ್ ಬಂತು? IQ ಬಗ್ಗೆ ಗೊತ್ತಾಯ್ತು. ಸೊ IQ ಬಗ್ಗೆ ಗೊತ್ತಾಯ್ತು. ಹಂಗಾದ್ರೆ IQ ಅಂತಂದ್ರೆ ಏನ್ ಆಪ್ಷನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ? ಶೈಕ್ಷಣಿಕ ಸೂಚ್ಯಂಕ, ಸಾಮರ್ಥ್ಯ ಸೂಚ್ಯಂಕ, ಬುದ್ಧಿಶಕ್ತಿ ಸೂಚ್ಯಂಕ, ಸಾಧನ ಸೂಚ್ಯಂಕ ನೇರವಾಗಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಬುದ್ಧಿಶಕ್ತಿ ಸೂಚ್ಯಂಕ ಎನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಕನಿಷ್ಠ 8 ವಿಭಿನ್ನ ರೀತಿಯ ಸ್ವತಂತ್ರ ಬುದ್ಧಿಶಕ್ತಿಗಳಿವೆ ಎಂದು ಪ್ರತಿಪಾದಿಸಿದ ಮನೋವಿಜ್ಞಾನಿ. 8 ವಿಭಿನ್ನ ರೀತಿಯ ಸ್ವತಂತ್ರ ಬುದ್ಧಿಶಕ್ತಿಗಳಿವೆ. ಯಾವರ್ಡ್ ಗಾರ್ಡ್ನರ್, ರಾಬರ್ಟ್ ಕೆಟಲ್, ಜಾನ್ ಆರ್ನ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಯಾರು ಹೇಳ್ತಾರೆ? ಕನಿಷ್ಠ 8 ವಿಭಿನ್ನ ರೀತಿಯ ಸ್ವತಂತ್ರ ಬುದ್ಧಿಶಕ್ತಿಗಳಿವೆ ಅಂತ ಯಾವರ್ಡ್ ಗಾರ್ಡ್ನರ್ ಅವರು ಹೇಳ್ತಾ ಹೋಗ್ತಾರೆ. ಇದೊಂದು ನೇರವಾದ ಪ್ರಶ್ನೆ. ಮುಂದಿನ ಪ್ರಶ್ನೆ, ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಜೀನ್ ಪಿಯಾಜೆ, ಆಲ್ಬರ್ಟ್ ಬೀನೆ, ಹಾವರ್ಡ್ ಗಾರ್ಡ್ನರ್, ಯಾವುದು ಅಲ್ಲ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾರು ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ ಪ್ರತಿಪಾದಕರು ಅಂತ ನಾವು ಹಾವರ್ಡ್ ಗಾರ್ಡ್ನರ್ ಅವರನ್ನ ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ಸರಿಯಾಗಿರುವಂತದ್ದು. ಮುಂದಿನ ಪ್ರಶ್ನೆ, ಯಾವ ಮನೋವಿಜ್ಞಾನಿಯು ಅತಿ ಹಳೆಯ ಬುದ್ಧಿಶಕ್ತಿ ಪರೀಕ್ಷೆಯನ್ನ ತಯಾರಿಸಿದ್ದಾರೆ? ಆಲ್ಬರ್ಟ್ ಬೀನೆ, ಚಾರ್ಲ್ಸ್ ಪಿಯರ್ಮನ್, ಲೆವಿಸ್ ಎಂ ಟರ್ಮನ್, ಲೂಯಿಸ್ ಥರ್ಡ್ಸ್ ರವರು. ಯಾವ ಮನೋವಿಜ್ಞಾನಿಯು ಅತಿ ಹಳೆಯ ಬುದ್ಧಿಯ ಶಕ್ತಿ ಪರೀಕ್ಷೆ, ಅತಿ ಹಳೆ ಬುದ್ಧಿಯ ಶಕ್ತಿ ಪರೀಕ್ಷೆಯನ್ನು ತಯಾರಿಸಿದವರು ಯಾರಾಗ್ತಾ ಹೋಗ್ತಾರೆ? ಆಲ್ಬರ್ಟ್ ಬೀನೆರ್ ಅವರು. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ZPD. ಓಕೆ, ಇಲ್ಲಿಂದ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇದೆ. ZPD ಅನ್ನ ವಿಸ್ತರಿಸಿ. ಏನಾಗ್ತಾ ಹೋಗುತ್ತೆ ZPD ಅಂತಂದ್ರೆ? ಝೀಲ್ ಆಫ್ ಪ್ರೈಮರಿ ಡೆವಲಪ್ಮೆಂಟ್, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಝೋನ್ ಆಫ್ ಪರ್ಸನಲ್ ಡೆವಲಪ್ಮೆಂಟ್, ಝೋನ್ ಆಫ್ ಪವರ್ ಡೆವಲಪ್ಮೆಂಟ್. ZPD ಅಂತಂದ್ರೆ ಲೀವ್ ವೈಗೋಟ್ಸ್ಕಿ ಅವರು ಉಂಟು ಮಾಡುವಂತ ಒಂದು ಬೆಳವಣಿಗೆ ಇದು. ಸೊ ಎಂಥ ಬೆಳವಣಿಗೆ ಇದು? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ,
ಸೃಜನಾತ್ಮಕ ವ್ಯಕ್ತಿಗಳಲ್ಲಿ ಇಲ್ಲದಿರುವ ಗುಣಲಕ್ಷಣ ಅಂತ ಇದೆ. ಸೊ ಮೇ ಬಿ ಇದು ರಿಪೀಟೆಡ್ ಕ್ವಶನ್ ಅಂತ ಅನ್ಕೊಳ್ತೀವಿ. ಎಸ್, ಯಾವುದು ಆಪ್ಷನ್ ಏನೇ ರಿಪೀಟೆಡ್. ಸೊ ಈ ಕ್ವಶನ್ ಆಲ್ರೆಡಿ ಆಗಿದೆ. ಈ ತರ ಹೇಳಿಕೆಗಳನ್ನ ಅವರು ತತ್ಕ್ಷಣ ಒಪ್ಕೊಳ್ಳೋದಿಲ್ಲ. ಉಳಿದಂತಹ ಮೂರು ವಿಷಯಗಳು ಸೊ ಸ್ವಲ್ಪ ಇದರಲ್ಲಿ ಏನು ಸ್ವಲ್ಪ ಆಪ್ಷನ್ಸ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇವು ಮೂರು ಸಹ ಗುಣಗಳಾಗ್ತಾ ಹೋಗ್ತವೆ. ಈ ಆಪ್ಷನ್ ಇತ್ತು, ಅಲ್ಲಿ ವಿಭಿನ್ನ ಚಿಂತನೆಯನ್ನು ಹೊಂದಿರುವಂತದಿತ್ತು. ಆದ್ರೆ ಪದೇ ಪದೇ ಯಾವ್ದಾದ್ರು ಒಂದು ಸಮಸ್ಯೆನ ಕುರಿತು ಯೋಚನೆ ಮಾಡ್ತಾರಾ ಅಂತ ಇದೆ. ಸೊ ಯಾವ್ದಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ನೋಡಿ, ಯೋಚನೆ ಮಾಡ್ತಾರೆ ಅವರು. ಏನಕ್ಕೆ? ಅವರಿಗೆ ಪರಿಹಾರ ಸಿಕ್ಕಿರೋದಿಲ್ಲ. ಅವಾಗ ಪದೇ ಪದೇ ಕೂತ್ಕೊಂಡು ಯೋಚನೆ ಮಾಡಿ ಅದಕ್ಕೆ ಬೇರೆ ಏನಾದ್ರೂ ಉತ್ತರ ಬರ್ತಾ ಹೋಗುತ್ತಾ ಅಂತ ಯೋಚನೆ ಮಾಡ್ತಾರೆ. ಇತರರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ, ಒಪ್ಕೊಳ್ಳೋದಿಲ್ಲ. ಸರಿಯಾಗಿ ಅರ್ಥ ಇಟ್ಕೊಳ್ಳಿ. ಸೃಜನಾತ್ಮಕ ವ್ಯಕ್ತಿಗಳು ಇತರರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ, ಒಪ್ಕೊಳ್ಳೋದು ಯಾವಾಗ? ಅದು ಪ್ರೂವ್ ಆದಾಗ. ಅಂತಂದ್ರೆ ಇದಕ್ಕೆ ಸಂಬಂಧಿಸಿದ ಇಲ್ಲದಿರುವ ಗುಣಲಕ್ಷಣ ಯಾವ್ದಾಗ್ತಾ ಹೋಗುತ್ತೆ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಬುದ್ಧಿಶಕ್ತಿಯ ಏಕಕಾರಕ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಯಾರಾಗ್ತಾ ಹೋಗ್ತಾರೆ? ಏಕಕಾರಕ ಸಿದ್ಧಾಂತವನ್ನ ಬಳಸಿದವರು ಥಾರ್ನ್ಡೈಕ್, ಪಾವ್ಲೋವ್, ಫ್ರೀಮನ್, ಆಲ್ಬರ್ಟ್ ಬೀನೆ ಅಂತ. ಇಲ್ಲಿ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತ ಇರೋರೆ ಆಲ್ಬರ್ಟ್ ಬೀನೆರ್ ಅವರು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಶಿಕ್ಷಕರ ಪಾತ್ರವು ಏನಾಗಿರುತ್ತೆ? ಮಾಹಿತಿಯನ್ನ ಹಸ್ತಾಂತರ ಮಾಡುವುದಾ, ಜ್ಞಾನವನ್ನ ನೀಡುವುದಾ, ಕೌಶಲ್ಯಗಳ ತರಬೇತಿಯನ್ನು ಕೊಡುವುದಾ, ಜ್ಞಾನದ ಸಂರಚನೆಗೆ ಸಹಾಯವನ್ನ ಮಾಡುವಂತದ್ದ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಶಿಕ್ಷಕರ ಪಾತ್ರ ಏನಾಗ್ತಾ ಹೋಗುತ್ತೆ? ಸೊ ಶಿಕ್ಷಕರ ಪಾತ್ರ ಏನಿರುತ್ತೆ? ಸಾಮಾನ್ಯ ಬೇಸಿಕ್ ಏನಿರುತ್ತೆ ನೋಡಿ, ಇವೆಲ್ಲವೂ ಸಹ ಶಿಕ್ಷಕರು ಮಾಡುವಂತ ಕೆಲಸಗಳೇ. ಆದ್ರೆ ಜ್ಞಾನದ ಸಂರಚನೆಗೆ ಸಹಾಯ ಮಾಡುವಂತದ್ದು, ಹೊಸ ಜ್ಞಾನದ ಸಂರಚನೆಗೆ ಸಹಾಯ ಮಾಡುವಂತದ್ದು ಶಿಕ್ಷಕರ ಪ್ರಮುಖವಾದಂತ ಒಂದು ಪಾತ್ರ ಆಗಿರುತ್ತೆ. ಎಸ್, ಇಲ್ಲಿ ಸಂರಚನೆ ಮಾಡಬೇಕು ಅಂತಂದ್ರೆ ಶಿಕ್ಷಕರು ಸ್ವಲ್ಪ ಮಾಹಿತಿಯನ್ನ ಹಸ್ತಾಂತರ ಮಾಡಬೇಕು, ಜ್ಞಾನವನ್ನ ಕೊಡಬೇಕು, ಕೌಶಲ್ಯಗಳ ತರಬೇತಿಯನ್ನು ಕೊಡಬೇಕು. ಆದ್ರೆ ಅದೆಲ್ಲ ಈ ಮೂರು ಆಗುವಂತದ್ದು ಎಲ್ಲಿ? ಜ್ಞಾನದ ಸಂರಚನೆಗೆ ಸಹಾಯ ಮಾಡುವುದರಲ್ಲಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ ಸ್ನೇಹಿತರೆ, ಜಸ್ಟ್ ಈ ನೀವು ಮಾಡ್ಬೇಕಾದಂತ ಸಹಾಯ ಇಷ್ಟೇ. ಜಸ್ಟ್ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಜೊತೆಗೆ ನೀವು ಸಹ ನಿಮಗೆ ಇದು ಉಪಯುಕ್ತ ಆಗ್ತಾ ಇದೆ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ. ಎಸ್, ಇವತ್ತಿನ ಕೊನೆಯ ಪ್ರಶ್ನೆ ಇದು. ಸ್ಪಿಯರ್ಮ್ಯಾನ್ ರವರ ಬುದ್ಧಿಶಕ್ತಿ ಸಿದ್ಧಾಂತ ಎಂತ ಸಿದ್ಧಾಂತ? ಏಕಕಾರಕ ಸಿದ್ಧಾಂತನ, ದ್ವಿಕಾರಕ ಸಿದ್ಧಾಂತನ, ಬಹುಕಾರಕ ಸಿದ್ಧಾಂತನ, ಸಮೂಹಕಾರಕ ಸಿದ್ಧಾಂತನ ಅಂತ ಇದೆ. ನೋಡಿ, ಸ್ಪಿಯರ್ಮ್ಯಾನ್ ರವರು ಬುದ್ಧಿಶಕ್ತಿಯ ಸಿದ್ಧಾಂತವನ್ನ ಬಳಸಿದಂತದ್ರಲ್ಲಿ ದ್ವಿಕಾರಕ ಸಿದ್ಧಾಂತ. ಸೊ ಇದನ್ನ ನೀವು ನೇರವಾಗಿ ಓದಿದಾಗ ಮಾತ್ರ ನಿಮಗೆ ಅರ್ಥ ಆಗಿರುತ್ತೆ. ಸ್ಪಿಯರ್ಮ್ಯಾನ್ ರವರ ಬುದ್ಧಿಶಕ್ತಿ ಸಿದ್ಧಾಂತ ಎಂತದ್ದು? ದ್ವಿಕಾರಕ ಸಿದ್ಧಾಂತ ಆಗ್ತಾ ಹೋಗುತ್ತೆ. ಎಸ್ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ನಿಮಗೆ ಆಲ್ಮೋಸ್ಟ್ 30ರಿಂದ 35 ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಯ್ತು. ಸೊ ಸಂಪೂರ್ಣವಾಗಿ ನೀವು ಪ್ರಶ್ನೆಗಳು ನೋಡಿದ್ರಿ. ಯಾವ್ದ್ರ ಮೇಲಿತ್ತು? ಕೆಲವೊಂದಿಷ್ಟು ಪ್ರಶ್ನೆಗಳು ಐಕ್ಯೂಗೆ ಸಂಬಂಧಿಸಿದಂತೆ. ಐಕ್ಯೂ ಅಂತಂದ್ರೆ ಏನು? ಯಾರ್ಯಾರು ಬರ್ತಾರೆ? ನಾನು ಈಗಾಗಲೇ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಯಾರ್ಯಾರು ಬರ್ತಾರೆ. ಸೃಜನಶೀಲ ಮಕ್ಕಳು, ಏನು ಪ್ರತಿಭಾನ್ವಿತ ಮಕ್ಕಳು, ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು. ನಾವು ನೋಡಿ, ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳ ಬಗ್ಗೆ ನಾವು ಮಾತಾಡಿಲ್ಲ. ಈಗಾಗಲೇ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಆ ಚರ್ಚೆಗಳೆಲ್ಲ ಎಲ್ಲಿದೆ? 1 ಮತ್ತೆ 2ನೇ ವಿಡಿಯೋದಲ್ಲಿ ಇದೆ. ಸೊ ಇದು ಎಲ್ಲಿದೆ ಸರ್? ನಮಗೆ ವಿಡಿಯೋಸ್ ಎಲ್ಲ ಎಲ್ಲಿ ಸಿಗ್ತವೆ ಅಂತಂದ್ರೆ, ನಾನು ಈಗಾಗಲೇ ಇದಕ್ಕೊಂದು ಪ್ಲೇ ಲಿಸ್ಟ್ ಅನ್ನ ಮಾಡಿಟ್ಟಿದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನ, ಅದರಲ್ಲಿ ಕಂಪ್ಲೀಟ್ ಆಗಿ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹಾಕಿಲ್ಲ, ಶೈಕ್ಷಣಿಕ ಅಂತ ಶೈ ಅಂತ ಬರ್ದ್ಬಿಟ್ಟು ಒಂದು ಡಾಟ್ ಅನ್ನ ಇಟ್ಟು ಮಾ ಅಂತ ಬರ್ದ್ಬಿಟ್ಟು ಅದ್ರಲ್ಲಿ ಏನ್ ಬರ್ದಿದ್ದೀನಿ ಅಂತಂದ್ರೆ ಸಮನ್ವಯ ಶಿಕ್ಷಣ ಅಂತ ಬರ್ದಿದೆ. ಆ ಒಂದು ನಿಮಗೆ ಅದರಲ್ಲಿ ಓಪನ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತ ಭಾಗ 1, ಭಾಗ 2, ಭಾಗ 3 ಎನ್ನುವಂತ ಒಂದು ಪ್ರಮುಖ ಪ್ರಶ್ನೆಗಳೇನು ಕೆಲವೊಂದು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಸಿಗ್ತಾ ಹೋಗ್ತವೆ. ಕಾನ್ಸೆಪ್ಟ್ ವೈಸ್ ನಿಮಗೆ ಸಿಗ್ತಾ ಹೋಗ್ತವೆ. ನೋಡಿ, ಅಲ್ಲಿ ನಾವು ಐಕ್ಯೂ ಬಗ್ಗೆ ಪ್ರಾಬ್ಲಮ್ಸ್ ಅನ್ನ ಮಾಡಿದೀವಿ, ಸೃಜನಶೀಲ ಮಕ್ಕಳ ಬಗ್ಗೆ ಇವತ್ತು ಮಾತಾಡಿದೀವಿ, ಪ್ರತಿಭಾನ್ವಿತ ಮಕ್ಕಳ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ, ಸಮನ್ವಯ ಶಿಕ್ಷಣದ ಬಗ್ಗೆ ಮಾತಾಡಿದೀವಿ. ಕಂಪಲ್ಸರಿ 2 ಮಾರ್ಕ್ಸ್ ಕ್ವಶನ್ ಅದು ಸಮನ್ವಯ ಶಿಕ್ಷಣದ ಬಗ್ಗೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪ್ರಶ್ನೆಗಳನ್ನ ಈಗಾಗಲೇ ಭಾಗ 5ರಲ್ಲಿ ಮಾತಾಡಿದೀವಿ. ಇನ್ನು ಮುಂದಕ್ಕೆ ಬಹಳಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತ ಹಲವಾರು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇದಾಗಿ ತಿನ್ನ ತರಗತಿ ಇಷ್ಟ ಆಗಿರೋ ಜಸ್ಟ್ ಒಂದು ಲೈಕ್ ಅನ್ನು ನೀಡಿ ಮತ್ತೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.